ನಮಸ್ತೆ. ಇಂದಿನ ಚರ್ಚೆಗೆ ಸುಸ್ವಾಗತ. ಇಂದು ನಾವು ರಾಷ್ಟ್ರದಾದ್ಯಂತ ಸಣ್ಣ ಅಂಗಡಿ ಮಾಲೀಕರಿಗೆ ಅಧಿಕಾರ ನೀಡೋದಿಕ್ಕೆ ಭಾರತ ಸರ್ಕಾರ ಕೈಗೊಂಡ ಉಪಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಸಣ್ಣ ವ್ಯಾಪಾರಗಳನ್ನು ಹೊಂದಿರೋ ನಿಮ್ಮಂತಹ ಮಾಲೀಕರನ್ನ ಬೆಂಬಲಿಸುವಲ್ಲಿ ಮತ್ತು ಉನ್ನತೀಕರಿಸುವಲ್ಲಿ ಈ ಯೋಜನೆಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ. ಮುಂದಿನ 2 ನಿಮಿಷಗಳಲ್ಲಿ ಸಣ್ಣ ವ್ಯಾಪಾರ ಮಾಲೀಕರಿಗೆ ಸಹಾಯ ಮಾಡುವಂಥ ಪ್ರಮುಖ ಕಾರ್ಯಕ್ರಮ ಅಂದ್ರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಇದನ್ನ ಕಿರು ಉದ್ಯಮಿಗಳಿಗೆ ಹಣಕಾಸಿನ ನೆರವು ನೀಡೋ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ. ಇದು ಸುಲಭವಾಗಿ ಪಾವತಿಸಬಲ್ಲ ಬಡ್ಡಿದರದಲ್ಲಿ ಸಾಲಗಳನ್ನು ನೀಡುತ್ತೆ. ಇದರಿಂದಾಗಿ ಸಣ್ಣ ಅಂಗಡಿ ಮಾಲೀಕರಿಗೆ ತಮ್ಮ ವ್ಯವಹಾರಗಳನ್ನ ವಿಸ್ತರಿಸೋದಕ್ಕೆ, ಉಪಕರಣಗಳನ್ನ ಖರೀದಿಸೋದಕ್ಕೆ ಅಥವಾ ಕಾರ್ಯನಿರತ ಬಂಡವಾಳದ ಅಗತ್ಯಗಳನ್ನ ಪೂರೈಸಿಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಬ್ಯಾಂಕ್ಗಳು, ಎನ್ಬಿಎಫ್ಸಿಗಳು ಮತ್ತು ಎಂಎಫ್ಐಗಳನ್ನು ಸಂಪರ್ಕಿಸಬಹುದು. ಮತ್ತೊಂದು ಗಮನಾರ್ಹವಾದ ಹೆಜ್ಜೆ ಅಂದರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ವ್ಯಕ್ತಿಗಳು ಮತ್ತು ಮಹಿಳೆಯರ ಉದ್ಯಮಶೀಲತೆಯನ್ನ ಗಮನದಲ್ಲಿಟ್ಟುಕೊಂಡು ಇದನ್ನು ರೂಪಿಸಲಾಗಿದೆ. ಈ ಕಾರ್ಯಕ್ರಮ 10 ಲಕ್ಷ ರೂಪಾಯಿಗಳಿಂದ 1 ಕೋಟಿ ರೂಪಾಯಿಗಳವರೆಗೆ ಬ್ಯಾಂಕ್ ಸಾಲಗಳನ್ನು ನೀಡಿ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಸಣ್ಣ ಅಂಗಡಿ ಮಾಲೀಕರನ್ನ ಪ್ರೋತ್ಸಾಹಿಸಿ ಅವರಿಗೆ ಸಹಾಯ ಮಾಡುತ್ತೆ. ಈ ಯೋಜನೆಯನ್ನ ಪಡೆಯೋದಿಕ್ಕೆ ನೀವು ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ ಅನ್ನ ಸಂಪರ್ಕಿಸಬಹುದು. ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಇದನ್ನ ಮೊದಲ ತಲೆಮಾರಿನ ನವೋದ್ಯಮಿಗಳಿಗೆ ಸಹಾಯ ಮಾಡೋ ಮೂಲಕ ನಿರುದ್ಯೋಗ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ವಿನ್ಯಾಸಗೊಳಿಸಲಾಗಿದೆ. ಸಣ್ಣ ಅಂಗಡಿ ಮಾಲೀಕರು ತಮ್ಮ ಉದ್ಯಮಗಳನ್ನ ಸ್ಥಾಪಿಸೋದಕ್ಕೆ ಹಣಕಾಸಿನ ಬೆಂಬಲವನ್ನ ಪಡೆಯೋದ್ರ ಮೂಲಕ ಈ ಯೋಜನೆಯ ಪ್ರಯೋಜನ ಪಡೆಯಬಹುದು. ಪಿಎಂಇಜಿಪಿ ತಳಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಅಭಿವೃದ್ಧಿಯ ಸುಸ್ಥಿರ ಮಾದರಿಯನ್ನ ಉತ್ತೇಜಿಸುತ್ತೆ. ಸಣ್ಣ ಉದ್ಯಮಗಳ ನಿಯಂತ್ರಣ ಪ್ರಕ್ರಿಯೆಗಳನ್ನ ಸರಳಗೊಳಿಸೋದಿಕ್ಕೆ ಸರ್ಕಾರ ಉದ್ಯೋಗಾಧಾರ್ ನೋಂದಣಿಯನ್ನ ಪರಿಚಯಿಸಿದೆ. ಈ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ಪಡೆಯೋದ್ರ ಮೂಲಕ ಸಣ್ಣ ಅಂಗಡಿ ಮಾಲೀಕರು ಸಬ್ಸಿಡಿಗಳು, ಸುಲಭ ರೀತಿಯಲ್ಲಿ ಸಾಲ ಮತ್ತು ಸರ್ಕಾರದ ಯೋಜನೆಗಳಲ್ಲಿ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಪ್ರಯೋಜನಗಳನ್ನ ಪಡೆಯಬಹುದು. ಸ್ಕೀಮ್ನ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋದಿಕ್ಕೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸನ್ನ ನೀವು ಸಂಪರ್ಕಿಸಬಹುದು. ಕೊನೆಯದಾಗಿ, ಈ ಸರ್ಕಾರದ ಉಪಕ್ರಮಗಳು ಕೇವಲ ಆರ್ಥಿಕ ಜೀವನಾಡಿಗಳಾಗುವುದಲ್ಲದೆ ಸಣ್ಣ ವ್ಯಾಪಾರ ವಲಯದಲ್ಲಿ ಬೆಳವಣಿಗೆ, ನಾವೀನ್ಯತೆ ಮತ್ತು ಉದ್ಯೋಗ ಸೃಷ್ಟಿಗೆ ವೇಗವರ್ಧಕಗಳಾಗಿವೆ. ಇಂದು ನಮ್ಮೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ಧನ್ಯವಾದಗಳು. ಈ ಯೋಜನೆಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋದಿಕ್ಕೆ ದಯವಿಟ್ಟು ನಿಮ್ಮ ಬ್ಯಾಂಕ್ಗಳು ಮತ್ತು ಹಣಕಾಸು ಸೇವಾ ಪೂರೈಕೆದಾರರನ್ನ ಸಂಪರ್ಕಿಸಿ.